ನಾವು ಈ ಮನೆಗೆ ಬಂದು 6 ತಿಂಗಳಾಯಿತು. ನಾವು ಅವತ್ತಿಂದ ರೂಢಿ ಮಾಡ್ಕೊಂಡಿರೋದು, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಪಕ್ಷಿಗಳಿಗೆ ಆಹಾರ ಇಟ್ಬಿಟ್ಟು ನೀರು ಇಟ್ಬಿಟ್ಟು ಬರ್ತೀವಿ. ನಾವು ಫಸ್ಟ್ ಎದ್ದಿದ ತಕ್ಷಣ ಮಾಡೋ ಕೆಲಸನೇ ಇದು. ಯಾವತ್ತಾದರೂ ಸಂಡೇನೋ ರಜಾ ದಿನನೋ ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ ಅಂದ್ರೂ ಅವು ಬಿಡಲ್ಲ, ಪಕ್ಷಿಗಳು ಬಂದು ಕಾಗೆ ಎಲ್ಲ ಬಂದು ಕರೀತಾ ಇರ್ತವೆ. ಹಾಗಾಗಿ ಫಸ್ಟ್ ಅವುಗಳಿಗೆ ಕೆಲಸ, ನಾವು ಪ್ರಿಪ್ರೇಷನ್. ನಾನು ನೈಟ್ ಅಡುಗೆ ಮಾಡೋವಾಗೇ ಸ್ವಲ್ಪ ಜಾಸ್ತಿ ಮಾಡಿಟ್ಟಿರ್ತೀನಿ, ಏನೇ ಮಾಡಲಿ ಚಪಾತಿ, ದೋಸೆ, ಅನ್ನ. ಯಾಕಂದರೆ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಬಿಸಿ ಬಿಸಿ ಆಹಾರ ಹಾಕಬಾರ್ದು. ಹಾಗಾಗಿ ನಾವು ನೈಟೇ ಮಾಡಿಟ್ಬಿಡ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವುಗಳಿಗೆ ಊಟ ಕೊಟ್ಬಿಡ್ತೀವಿ. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನು ಗೊತ್ತಾ, ನಾವು ಈ ಮನೆ ಕಟ್ಕೊಂಡು 6 ತಿಂಗಳಾಯಿತು ಬಂದು. ಅದಕ್ಕೆ ಮುಂಚೆ ಬಾಡಿಗೆ ಮನೇಲಿದ್ದಾಗ, ಇದು ಹೋದ ವರ್ಷ ಶುರು ಮಾಡಿದ್ದು ನಾವು ಮನೆ ಕಟ್ಟೋಕ್ಕೆ. ಫೆಬ್ರವರಿಲಿ ಶುರು ಮಾಡಿದ್ರೆ ನಾವು ಒಂದು ಮೋಲ್ಡ್ ಆಗೋಕ್ಕೆ ಇವಾಗ ನಾವು ಫೆಬ್ರವರಿಲಿ ಶುರು ಮಾಡಿ ಪಾಯ ಪೂಜೆನ ಎಂಡಿಂಗಲ್ಲಿ ಪಾಯ ಪೂಜೆ ಎಲ್ಲ ಮಾಡಿದ್ವಿ. ಮತ್ತು ಮಾರ್ಚಲ್ಲಿ ಶುರು ಮಾಡ್ಕೊಂಡ್ವಿ, ಒಂದು 15 ದಿವಸ ಬಿಟ್ಬಿಟ್ಟಿದ್ವಿ. ಮೇಸ್ತ್ರಿ ಎಲ್ಲೋ ಕೆಲಸಕ್ಕೋ ಊರಿಗೆ ಹೋಗಿದ್ದಾರೆ ಅಂತ. ಮಾರ್ಚ್ 20ರಿಂದ ಶುರು ಮಾಡ್ಕೊಂಡ್ರಿ. ಮೇ ಎಷ್ಟೊತ್ತಿಗೆಲ್ಲ ನಮಗೆ ಮೋಲ್ಡ್ ಬಂದ್ಬಿಡ್ತು. ಫಸ್ಟ್ ಮೋಲ್ಡು ಮೇಲೆ ಆಯಿತು. ಮೇಲೆ ಮುಗಿದ ತಕ್ಷಣ ಏನು ಆರ್ಡ್ರ್ ಬಂದುಬಿಡ್ತು ಅಂದರೆ ಗೌರ್ಮೆಂಟಿಂದ ಕರೆಂಟ್ ಕೊಡಲ್ಲ, ಅದೇನೇನೋ ರೂಲ್ಸು, ಇಷ್ಟು ಸ್ಕ್ವೇರ್ ಫೀಟು ಅಷ್ಟು, ಅದೆಲ್ಲ ನಂಗೆ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ ರೂಲ್ಸ್ ಬಂದ್ಬಿಡ್ತು. ಏನು ಮಾಡೋದು? ನಮ್ಮಣ್ಣ ಹೇಳಿದ್ರು ಮನೆ ನಿಲ್ಲಿಸ್ಬಿಡೋಣ ಅಂತ ಹೇಳಿದ್ರು. ಇಷ್ಟು ಕಟ್ಬಿಟ್ಟಿದ್ದೀವಿ, ಅರ್ಧಂಬರ್ಧ ಮನೆ ಕಟ್ಟಿದ್ದೀವಿ, ಇರೋ ಒಡವೆ ಎಲ್ಲ ಮಾರಿದ್ದೀವಿ. ಈ ಮನೆಗೋಸ್ಕರ ಸ್ವಲ್ಪ ಇದ್ದಿದ್ದ ದುಡ್ಡೆಲ್ಲ ಜೋಡಿಸ್ಕೊಂಡು ಮನೆ ಕಟ್ಟಕ್ಕೆ ಶುರು ಮಾಡಿದ್ದು ನಾವು. ಈ ಥರ ಬಂತು ಆರ್ಡ್ರ್ ಬಂದ್ಬಿಡ್ತು, ಮನೆ ಕಟ್ಟೋದು ನಿಲ್ಸೋಣ ಅಂದ ತಕ್ಷಣ ಹೆಂಗಿರುತ್ತೆ ನಮ್ಮ ಮಧ್ಯಮ ವರ್ಗದವ್ರಿಗಂತೂ ಜೀವನೇ ಬಾಯಿಗೆ ಬಂದಂಗಿರುತ್ತೆ. ಅಯ್ಯೋಪ್ಪ, ಒಂಥರ ನಿಮ್ಮದೇಗೆ ಹೆಂಗೋ ಬಾಡಿಗೆ ಮನೇಲಿದ್ವಿ, ಅರ್ಧಂಬರ್ಧ ಮನೆ ಕಟ್ಬಿಟ್ಟು ಬೇಡ ನಿಲ್ಸೋದು ಅಂದ ತಕ್ಷಣ ಯಾವ ಥರ ಆಯಿತು ಅಂದರೆ, ಊಟ ಮಾಡೋಕ್ಕೆ ಮನಸ್ಸಿಲ್ಲ, ನಿದ್ದೆ ಬರ್ತಾ ಇಲ್ಲ, ಈಗ ಆಗೋಯ್ತು ನನ್ನ ಸ್ಥಿತಿ. ಆಮೇಲೆ ಏನಾಯಿತು ಅಂದರೆ, ಒಂದು ತಿಂಗಳು ಬಿಟ್ಬಿಟ್ವಿ. ಆಮೇಲೆ ಸ್ವಲ್ಪನೇ ಚಿಕ್ಕದಾಗಿ ಶುರು ಮಾಡಿದ್ರು. ಒಂದೆರಡು ದಿನ ಕೆಲಸ ಮಾಡೋದು, ಸ್ಟಾಪ್ ಮಾಡೋದು, ಆ ಥರನೇ ಏನೋ ದೇವ್ರ ದಯದಿಂದ, ನಮ್ಮ ರಾಯರದ ಆಶೀರ್ವಾದದಿಂದ ಹಾಗೇ ಕೆಲಸ ಮುಗಿಸ್ಕೊಂಡು ಬಂತು. ಲಾಸ್ಟ್ಗೆ ಮನೆ ನವಂಬರಲ್ಲಿ ಮುಗೀತಾ ಬಂತು ನಮ್ಮ ಮನೆ. ನವಂಬರಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ದು. ದೇವ್ರ ದಯದಿಂದ ಮೀಟ್ರ್ ಕೂಡ ಬಂತು. ನಮ್ಮಣ್ಣ ಏನೋ ಪಟ್ಟು ನಮಗೆ ಮೀಟ್ರೆಲ್ಲ ತಂದು ಹಾಕಿ ಖುಷಿಯಾಗಿ ಮನೆಗೆ ಬಂದು ಸೇರ್ಕೊಂಡ್ವಿ. ನಾವು ಮಧ್ಯಮ ವರ್ಗದವರು ಎಷ್ಟೆಲ್ಲ ಒಂದು ಪುಟ್ಟ ಗೂಡು ಕಟ್ಕೊಂಬರ್ಬೇಕಂದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು, ಏನೆಲ್ಲ ಕಷ್ಟ ಬೀಳಬೇಕು. ದುಡ್ಡಿಗೊಂದು ಕಡೆ ಕಷ್ಟ ಆದರೆ, ಈ ಥರ ಏನೋ ಕರೆಂಟ್ ಕೊಡಲ್ಲ, ಅದು ಇದು, ಈ ಮುನ್ಸಿಪಾಲ್ಟಿದು ಏನೋ ರೂಲ್ಸು ರೆಗ್ಯುಲೇಷನು, ಈ ಥರ ಸುಮಾರು ಇರುತ್ತೆ. ಏನಂದರೆ ನಮ್ಮಣ್ಣ ನಮಗೆ ದೇವ್ರ ಥರ ಎಲ್ಲನೂ ಕೆಲಸ ಅವರೇ ವಹಿಸ್ಕೊಂಡು ನಮಗೆ ಮಾಡಿಕೊಟ್ರು. ಏನೋ ಚಿಕ್ಕ ಪುಟ್ಟ ಓಡಾಡಿದ್ದೀವಿ ಅಷ್ಟು ಬಿಟ್ಟರೆ, ಇನ್ನು ನಮಗೆ ಆಪತ್ತು ಬಾಂಧವ ನಮ್ಮ ಅಣ್ಣನೇ. ಇನ್ನೆಲ್ಲ ಕೆಲಸ ಮುಗೀತು. ಇಡ್ಲಿ ವಡೆ ಸಾಂಬಾರು ಮಾಡಿದ್ದೀನಿ, ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.